ಅನುದಾನದ ಬಗ್ಗೆ ಸ್ವಪಕ್ಷದ ಶಾಸಕರ ಮಾತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪ ಮಾಡೋಕ್ಕೂ ಮುಂಚೆ ಯೋಚಿಸಬೇಕು. ಅನುದಾನ ಸಿಗ್ತಾ ಇಲ್ಲ ಅಂತಂದ್ರೆ ಸಿಎಂ ಬಳಿ ಕೇಳಬೇಕು. ಸಚಿವರು ಯಾರ ಕೈಗೂ ಸಿಗದ ಪರಿಸ್ಥಿತಿ ಇಲ್ಲ, ಸಿಎಂ ಗಮನಕ್ಕೆ ತಂದು ಆಮೇಲೆ ಮಾತಾಡಬೇಕು. ಯಾರೇ ಆದರೂ ಬಹಿರಂಗ ಹೇಳಿಕೆಯನ್ನ ಕೊಡಬಾರದು. ಪಕ್ಷದ ಶಿಸ್ತನ್ನ ಕಾಪಾಡುವ ಜವಾಬ್ದಾರಿ ಎಲ್ಲರ ಮೇಲೂ ಕೂಡ ಇದೆ. ಶಾಸಕರಾದ ಮೇಲೆ ಚೌಕಟ್ಟಿನಲ್ಲಿ ಕೆಲಸವನ್ನ ಮಾಡಬೇಕು. ಸಚಿವರು ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು. ಭೇಟಿ ಮಾಡಿದ್ರು ಕೆಲಸ ಆಗದೆ ಇದ್ರೆ ಆಮೇಲೆ ಕೇಳಬೇಕು. ಸಚಿವ ಸ್ಥಾನ ಕೊಡೋದು ಸಿಎಂಗೆ ಬಿಟ್ಟಿದ್ದು. ಈ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೆ ಹೋಗಲ್ಲ ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ಗೆ ಶಾಸಕ ಆರ್.ವಿ. ದೇಶಪಾಂಡೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ರು ಆರ್.ವಿ. ದೇಶಪಾಂಡೆ ಅವರು? ಒಮ್ಮೆ ಕೇಳ್ತಾ ಹೋಗೋಣ ಬನ್ನಿ. ಶಾಸಕರ ಅಸಮಾಧಾನ ಅನುದಾನ ಸಿಗ್ತಲ್ಲ ಒಂದು ಕಡೆ ಇತ್ತು. ಇವಾಗ ಭ್ರಷ್ಟಾಚಾರ ಆರೋಪಗಳನ್ನ ಹಿರಿಯ ಶಾಸಕರು ಮಾಡ್ತಿದ್ದಾರೆ. ನೋಡಿ, ಇದು ಹಿರಿಯ ಶಾಸಕರು ಅವ್ರ ಸ್ನೇಹಿತರು. ಪ್ರಶ್ನೆ ನಾನು ಹೇಳಿದಾಗೆ ಅಪವಾದ ಮಾಡೋಕ್ಕಿಂತ ಮುಂಚೆ ನಿಮ್ಮ ಕಡೆ ಅಪವಾದ ಮಾಡ್ತೇನೆ. ಬೋಟ್ ತೋರಿಸಿದೆಲ್ಲ 4 ಬೋಟ್ ಎಲ್ಲೇ ಇವೆ? ನನ್ನ ಕಡೆ ಇವೆ. ಹಾಗೆ ಇದು ವಿಚಾರ ಮಾಡಬೇಕು. ಇಬ್ಬರು ಜವಾಬ್ದಾರ ಶಾಸಕ ಅದಾರ, ಒಳ್ಳೆ ಶಾಸಕರಿದ್ದಾರೆ. ನಾ ಹೇಳಿದೆ, ನಾ ಏನೂ ಹೇಳ್ತಾ ಇಲ್ಲ. ಅವ್ರಿಗೆ ಅಧಿಕಾರ ಇದೆ. ಹೋಗಿ ಮುಖ್ಯಮಂತ್ರಿಯವ್ರಿಗೆ ಸಂಬಂಧಪಟ್ಟ ಸಚಿವರು ಭೇಟಿಯಾಗಿ ಇದೇ ಮಾತು ಅವರು ಹೇಳಿದ್ದಿದ್ರೆ ಎಷ್ಟು ಗೊಂದಲ ಆಗ್ತಿದ್ದಿಲ್ಲ. ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಯಾವುದೇ ರೆಸ್ಪಾನ್ಸ್ ಸಿಗ್ತಿಲ್ಲ ಅಂತ ಅಸಮಾಧಾನ ಹೊರಗಾಗ್ತಿದ್ದಾರೆ. ಹಾಗಾದ್ರಿ ಮುಖ್ಯಮಂತ್ರಿ ಸಿಗೋದಿಲ್ಲ ಅಂತ ಹೇಗ್ರಿ? ಸಚಿವರು ಸಿಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ವಿಧಾನಸೌಧದಲ್ಲಿ ಸಚಿವರು ಸಿಗಲ್ಲ, ಇನ್ನು ನಮಗೆ ಎಮ್.ಎಲ್.ಗಳಿಗೆ ಸಿಗ್ತಾ ಇಲ್ಲ. ನನಗೇನು ಅದು ಅನುಭವ ಇಲ್ರಿ. ಯಾವ ಸಚಿವರಾಗಲಿ ಯಾವ ಮಂತ್ರಿಗಳಾಗಲಿ ನನಗೆ ಬೇಕಾದರೆ ಫೋನ್ ಮೇಲೆ ಸಿಗ್ತಾರೆ, ಅದು ಪರ್ಸನಲಿ ಸಿಗ್ತಾರೆ. ಹಾಗೇನಿಲ್ಲ. ವಾಟ್ ಎವರ್ ಇಟ್ ಈಸ್, ಅವ್ರು ಮೊದಲು ಮುಖ್ಯಮಂತ್ರಿವರ್ಗ ಅಥವಾ ಸಂಬಂಧಪಟ್ಟ ಮಂತ್ರಿಗಳಿಗೆ ಗಮನ ತಂದು ಮುಂದಿನ ಕ್ರಮ ತಗೊಳ್ಬೇಕಾಗಿತ್ತು ನನ್ನ ಸಲಹೆ. ಬಾಕಿ ಏನಿಲ್ಲ. ಅವರು ನನ್ನ ಒಳ್ಳೆ ಸ್ನೇಹಿತರು. ಅವ್ರ ಬಗ್ಗೆ ಇಬ್ಬರ ಬಗ್ಗೆ ನನ್ನ ಗೌರವ ಇದೆ. ಬಹಿರಂಗ ಹೇಳಿಕೆ ಕೂಡ ಸರಿ ಇಲ್ಲ ಅಂತೀರಿ? ಬಹಿರಂಗ ಮಾತಾಡಬಾರ್ದು. ದಟ್ ನಾಟ್ ಕರೆಕ್ಟ್. ಒಂದು ಪಕ್ಷದಲ್ಲಿದ್ದಾಗ ಪಕ್ಷ ಅಂತ ಇರ್ತದೆ. ಹಾಗಾಗಿ ಪಕ್ಷಕ್ಕೆ ಒಂದು ನಾಯಕರು ಇರ್ತಾನೆ. ಹಾಗಾಗಿ ಅವ್ರ ಗಮನಕ್ಕೆ ತರೋದು ನಮ್ಮ ಜವಾಬ್ದಾರಿ. ಈಗ ನಾ ಎಷ್ಟು 45 ವರ್ಷ ಎಮ್.ಎಲ್.ಎ ಇದ್ದೇನೆ. ನಾವು ಯಾವಾಗಲಿಂದ ಈಗ ಹೇಳಿಲ್ಲ. ಯಾಕೆ ಹೇಳಿಲ್ಲ? ನಮ್ಮ ಅಧಿಕಾರ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಏನೂ ನಾ ಹೇಳ್ಬೋದು. ಆದರೆ ಒಬ್ಬ ಶಾಸಕ ಆದ ನಂತರ ಒಂದು ಚೌಕಟ್ಟಿನಲ್ಲಿ ಕೆಲಸ ಮಾಡುವಾಗ, ಶಾಸಕ ಪಕ್ಷದ ನಾಯಕರಿದ್ದಾಗ, ಸಂಬಂಧಪಟ್ಟ ಖಾತೆಗೆ ಮಂತ್ರಿ ಇದ್ದಾಗ ಅವ್ರು ಬಿಟ್ಟಾಗಿ ಅವ್ರ ಗಮನಕ್ಕೆ ತಂದು ಕ್ರಮ ತಗೊಳ್ಳಿ ಒತ್ತಾಯಿಸಬೇಕು. ಅವ್ರು ಮಾಡಿಲ್ಲ ಅಂದರೆ ಅವ್ರು ಬೇಕಾದ್ರೆ ಮುಂದಿನ ಕ್ರಮ ತಗೊಳ್ಬೋದು ಅಂತ ನನ್ನ ಸಲಹೆ. ಕ್ಯಾಬಿನೆಟ್ ಪುನರ್ರಚನೆ ವಿಚಾರ ಹೋಗ್ತಿದೆ, ನಿಮ್ಮ ಹೆಸರು ಕೂಡ ಕೇಳಿ ಬರ್ತಾರೆ. ನನಗೇನು ಗೊತ್ತಿಲ್ಲ. ನಾನು ಅದಾಗ ಕೈ ಹಾಕೋದಿಲ್ಲ, ಲಕ್ಷ್ಯ ಹಾಕೋದಿಲ್ಲ. ನನ್ನ ಕೆಲಸ ನಾನು ಮಾಡ್ತಾ ಇರ್ತೀನಿ. ಅದು ಮುಖ್ಯಮಂತ್ರಿಗಳು ಅವರ ಅಧಿಕಾರ. ಏನು ಎಕ್ಸ್ಪಾನ್ಷನ್ ಮಾಡೋದು, ರಿಶಫಲ್ ಮಾಡೋದು, ಯಾರು ತಗೊಳ್ಳೋದು, ಯಾರು ಬಿಡೋದು, ಅದ್ರ ಬಗ್ಗೆ ನಾ ಚರ್ಚೆ ಮಾಡೋದಿಲ್ಲ, ಚರ್ಚೆ ಮಾಡೋಕ್ಕೂ ಹೋಗೋದಿಲ್ಲ. ಸ್ವಪಕ್ಷೀಯ ವಿರೋಧ ಮಾಡ್ತಿರುವಂಥದ್ದು ಬಿಜೆಪಿ ಮತ್ತೊಂದು ಅಸ್ತ್ರ ಕೊಟ್ಟಂತಾಗಲ್ವ? ಏನು ಅಸ್ತ್ರ ಇದೆ ಬಿಜೆಪಿಯವ್ರಿಗೆ? ಅವರು ಸಾಕಾಗಿದೆ. ಅವ್ರು ಸಾಕಾಗಿದೆ. ಅವರ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದಿಷ್ಟು ಹಿರಿಯ ಶಾಸಕರಾದಂಥ ಆರ್.ವಿ. ದೇಶಪಾಂಡೆ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.